ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಕರ್ನಾಟಕ ದರ್ಶನದ ಒಂದು ಮುಂದುವರೆದ ಭಾಗವಾದ ಕರ್ನಾಟಕದ ಇತಿಹಾಸ ಸಂಸ್ಕೃತ ಒಂದು ಸಮೃದ್ಧಿ ಜಿಲ್ಲೆಯಾದಂತಹ ವಿಜಯಪುರ ಜಿಲ್ಲೆಯ ಬಗ್ಗೆ ಇಂದಿನ ಒಂದು ತರಗತಿಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಗುಮ್ಮಟ ನಗರಿ ಅತಿ ಹೆಚ್ಚು ಜೋಳವನ್ನು ಉತ್ಪಾದಿಸುವ ಒಂದು ಜಿಲ್ಲೆ, ಅತಿ ಹೆಚ್ಚು ನಿಂಬೆಯನ್ನು ಉತ್ಪಾದನೆ ಮಾಡುವ ಒಂದು ಜಿಲ್ಲೆ, ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ ಆಗಿರುತ್ತದೆ. ಹಾಗಾಗಿ ವಿಜಯಪುರ ಜಿಲ್ಲೆಯ ಬಗ್ಗೆ ಒಂದು ಸಂಪೂರ್ಣವಾದ ಐತಿಹಾಸಿಕವಾದ ಒಂದು ಮಾಹಿತಿ ಆಗಲಿ ಅಥವಾ ಒಂದು ಆರ್ಥಿಕವಾದ ಒಂದು ಸಾಮಾಜಿಕ ಜೀವನದ ಬಗ್ಗೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಇಂದಿನ ತರಗತಿಯನ್ನು ಅಧ್ಯಯನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾಗಿ ನಾವು ಇಂದಿನ ಒಂದು ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನಿನ್ನೆಯ ದಿನ ಕಲ್ಯಾಣ ಕರ್ನಾಟಕೇತರ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಂದು ಅಧಿಸೂಚನೆಯನ್ನು ಅಥವಾ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಿರುತ್ತಾರೆ. ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ಹಾಗಾಗಿ ಇನ್ನೇನು ಅದರ ಅರ್ಜಿಗಳ ಆಹ್ವಾನ ಕ್ಷಣಗಳನ್ನೇನು ಪ್ರಾರಂಭವಾಗಿರುತ್ತದೆ ಅಂತ ಒಂದು ಕೆಲವೇ ದಿನದಲ್ಲಿ ಅರ್ಜಿಯನ್ನು ಪ್ರಾರಂಭವಾಗ್ತವೆ. ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಒಂದು ಪರೀಕ್ಷೆಯ ತಯಾರಿಯನ್ನು ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಚುರುಕುತನದಿಂದ ನೀವು ಅಧ್ಯಯನವನ್ನು ಪ್ರಾರಂಭಿಸಬೇಕು. ಹಾಗಾಗಿ ನಾವು ಇಂದು ವಿಜಯಪುರ ಜಿಲ್ಲೆಯ ಬಗ್ಗೆ ಮೊಟ್ಟ ಮೊದಲಿಗೆ ನೋಡ್ತಾ ಇರೋದು, ವಿಜಯಪುರ ಜಿಲ್ಲೆಯಲ್ಲಿ ಗುಮ್ಮಟ ನಗರಿ ಎಂದೇ ಪ್ರಸಿದ್ಧಿಯಾದಂಥ ಒಂದು ವಿಜಯಪುರ ಜಿಲ್ಲೆ ಅಥವಾ ವಿಜಯಪುರ ಜಿಲ್ಲೆಯ ಒಂದು ಹಿಂದಿನ ಹೆಸರು ಏನೆಂದರೆ ಒಂದು ಬಿಜಾಪುರ ಆಗಿರುತ್ತದೆ. ಹಾಗಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಗೋಳಗುಮ್ಮಟ ಜಗತ್ತಿನ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿರುತ್ತದೆ. ಹಾಗಾದರೆ ಅತಿ ದೊಡ್ಡ ಗುಮ್ಮಟ ಯಾವುದಂದ್ರೆ ಸೌದಿ ಅರೇಬಿಯಾದಲ್ಲಿ ಕಂಡು ಬರುವಂತಹ ಒಂದು ಗುಮ್ಮಟ ಜಗತ್ತಿನ ಅತಿ ದೊಡ್ಡ ಗುಮ್ಮಟ ಆಗಿರುತ್ತದೆ. ಜಗತ್ತಿನ ಎರಡನೇ ಅತಿ ದೊಡ್ಡ, ಭಾರತದ ಅತಿ ದೊಡ್ಡ ಗುಮ್ಮಟ ಯಾವುದಂದ್ರ ಗೋಳ್ ಗುಮ್ಮಟ ಆಗಿರುತ್ತದೆ. ಇದನ್ನು ಯಾರನ್ನು ನಿರ್ಮಾಣ ಮಾಡಿದ್ರು ಅಂದ್ರ ಮೊಹಮ್ಮದ್ ಆದಿಲ್ ಶಾಹಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಈ ಗೋಳಗುಮ್ಮಟವನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ನಿರ್ಮಾಣ ಮಾಡ್ತಾ ಬರ್ತಾರೆ. ಇದರ ಮುಖ್ಯವಾಗಿ ಇದನ್ನು ನೋಡಿ, ಇದು ಭಾರತ ಒಂದು ಅತಿ ದೊಡ್ಡ ಗುಮ್ಮಟವಾಗಿದೆ. ಇದನ್ನು ಕಟ್ಟಿಸಿದವರು ಮೊಹಮ್ಮದ್ ಆದಿಲ್ ಶಾನ ಒಂದು ಸಮಾಧಿಯ ಸ್ಥಳವಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ಆದಿಲ್ ಶಾನ ಒಂದು ಸಮಾಧಿ ಮತ್ತು ಮೊಹಮ್ಮದ್ ಆದಿಲ್ ಶಾನ ಪ್ರಿಯತಮೆ ರಂಭಾ ಸಮಾಧಿಯನ್ನು ಗೋಳಗುಮ್ಮಟ್ನಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಈ ರಂಭಾ ಅಥವಾ ಆಕೆಯ ಹೆಸರು ಏನಪ್ಪಾ ಅಂದ್ರೆ ರಾಧಾಬಾಯಿ. ಈ ರಾಧಾಬಾಯಿ ಯಾರಂದ್ರ ಇವಳು ಮೊಹಮ್ಮದ್ ಆದಿಲ್ ಶಾನ ಒಂದು ಪ್ರಿಯತಮೆ. ಈ ಗೋಳಗುಮ್ಮಟ್ಟು ಪ್ರಸ್ತುತ 7 ಅಂತಸ್ತಿನ ಒಂದು ಗುಮ್ಮಟವಾಗಿದೆ. ಇದು ಇಲ್ಲಿ ಪಿಸುಗುಟ್ಟುವ ಒಂದು ಸಾರಿ ಏನಾದರೂ ನಾವು ಕೂಗಿದರೆ 7 ಬಾರಿ ಕೇಳಿಸುವಂತ ಒಂದು ಕಟ್ಟಡ ಆಗಿರುತ್ತದೆ. ಹಾಗಾಗಿ ಮುಂದೆ ನೋಡೋಣ. ಈ ಗೋಳಗುಮ್ಮಟವನ್ನು 1626ರಲ್ಲಿ ಪ್ರಾರಂಭಿಸಿ 1656ರಲ್ಲಿ ಈ ಗೋಳಗುಮ್ಮಟವನ್ನು ಮುಕ್ತಾಯ ಮಾಡಿರುತ್ತಾರೆ. ಹಾಗಾಗಿ ಈ ವಿಜಯಪುರ ಜಿಲ್ಲೆಯಂತೆ ಅಂದರೆ ಗುಮ್ಮಟ ನಗರಿ ಎಂದೇ ಪ್ರಸಿದ್ಧ ಆಗಿರುತ್ತದೆ. ಹಾಗಾಗಿ ಈ ಗುಮ್ಮಟ ನಗರಿ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂತ ಒಂದು ಗುಮ್ಮಟ ಆಗಿರುತ್ತದೆ. ಮುಂದೆ ಹೋಗೋಣ. ಇದು ನೋಡಿ, ಈ ಗುಮ್ಮಟವನ್ನು ನಿರ್ಮಾಣ ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾವನ್ನು ನಿರ್ಮಾಣ ಮಾಡಿದರು. ಆದರೆ ಇದನ್ನು ಸ್ಟ್ರಕ್ಚರ್ ಅಥವಾ ಒಂದು ಶಿಲ್ಪಿಗಳು ಯಾರು, ಇದನ್ನು ತಯಾರಿಸಿದಂತ ಇಂಜಿನಿಯರ್, ಆಗಿನ ಕಾಲದ ಇಂಜಿನಿಯರ್ಗಳು ಅಥವಾ ಶಿಲ್ಪಿ ಯಾರಂದ್ರ ಮಲ್ಲಿಕ್ ಸಂದಲ್ ಮತ್ತು ಯಾಕೂತ್ ಆಗಿರುತ್ತಾರೆ. ಮುಖ್ಯವಾಗಿ ನಾವು ಇಲ್ಲಿವರೆಗೂ ಒಂದು ಗೋಳಗುಮ್ಮಟದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಬಂದಿವಿ. ನೋಡಿ, ಇಲ್ಲಿ ಹಾಕಿದ್ದೀನಿ, ಇಂಡೋ ಸಾರ್ಸೆನಿಕ್ ಶೈಲಿಯ ಅಥವಾ ಇಸ್ಲಾಮಿಕ್ ಅಥವಾ ದಕ್ಕನ್ ಶೈಲಿಯ ಒಂದು ಕಟ್ಟಡ ಆಗಿರುತ್ತದೆ. ಅಂದರೆ ಇದು ಇಂಡೋ ಸಾರ್ಸೆನಿಕ್ ಅಂದರು ಒಂದೇ, ದಕ್ಕನ್ ಶೈಲಿ ಅಂದರು ಒಂದೇ, ಮತ್ತೆ ಇಸ್ಲಾಮಿಕ್ ಶೈಲಿ ಅಂದರು ಎಲ್ಲನೂ ಒಂದೇ ಆಗಿರುತ್ತದೆ. ಇದರದೇ ಆದಂತಹ ಕೆಲವು ಲಕ್ಷಣಗಳು ಹೊಂದಿರುತ್ತವೆ. ನೋಡಿ, ಮುಖ್ಯವಾಗಿ ಎರಡನೇದು ಬಿಜಾಪುರದಲ್ಲಿ ಕಂಡು ಬರುವಂತಹ ಎರಡನೇ ಕಟ್ಟಡ ಇಬ್ರಾಹಿಂ ರೋಜಾ ಭಾರತದಲ್ಲಿ ಕಂಡು ಬರುವಂತಹ ಏಕೈಕ ರೋಜಾ ಯಾವುದಪ್ಪ ಅಂದ್ರೆ ಇಬ್ರಾಹಿಂ ರೋಜಾ ಆಗಿರುತ್ತದೆ. ಇದನ್ನು ಕಟ್ಟಿಸಿದವರು ಯಾರು ನೋಡಿ, ಇಬ್ರಾಹಿಂ ರೋಜಾದ ಒಂದು ಚಿತ್ರವನ್ನು ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ಈ ಇಬ್ರಾಹಿಂ ರೋಜಾ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಯಾಕಂದ್ರೆ ಭಾರತದಲ್ಲಿ ಕಂಡು ಬರುವ ಏಕೈಕ ರೋಜಾ ಯಾವುದಂದ್ರೆ ವಿಜಯಪುರದಲ್ಲಿ ಕಂಡು ಬರುವಂತಹ ಇಬ್ರಾಹಿಂ ರೋಜಾ ಆಗಿರುತ್ತದೆ. ರೋಜಾ ಎಂದರೆ ಒಂದು ಕಟ್ಟೆಯ ಮೇಲೆ ಏನ್ ಮಾಡ್ತಾರೆ, ಕಟ್ಟೆಯ ಮೇಲೆ
ತಮ್ಮ ಸಮಾಧಿ ಮತ್ತು ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿ ಸುತ್ತಲೂ ಗಾರ್ಡನ್ ಅನ್ನು ಮಾಡಿ ಅದಕ್ಕೆ ಒಂದು ಕಮಾನ್ ಮಾಡೋದಕ್ಕೆ ಏನಂತಾರೆ ಅಂದ್ರೆ ನಾವು ರೋಜಾ ಅಂತ ಕರಿತಾ ಬರ್ತೀವಿ. ಅಂದರೆ ಒಂದು ಕಟ್ಟೆ ಮೇಲೆ ಸಮಾಧಿ ಮತ್ತು ಮಸೀದಿ ಸುತ್ತಲೂ ಒಂದು ಉದ್ಯಾನವನವನ್ನು ಇದ್ದರೆ ಅದಕ್ಕೆ ರೋಜಾ ಅಂತ ತಿಳ್ಕೊತಾ ಹೋಗಬೇಕು. ಹಾಗಾಗಿ ಈ ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ಅಲಿ ಆದಿಲ್ ಶಾಹಿಗಳ ಅಥವಾ ಅಲಿ ಆದಿಲ್ ಶಾಹಿಗಳ ಮನೆತನದ ಪ್ರಸಿದ್ಧ ದೊರೆಯಾದ ಎರಡನೇ, ನೋಡಿ ಇಲ್ಲಿದೆ ನೋಡಿ, ಎರಡನೇ ಇಬ್ರಾಹಿಂ ಆದಿಲ್ ಶಾ, ಇಲ್ಲಿ ನೋಡಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಈ ಎರಡನೇ ಇಬ್ರಾಹಿಂ ಆದಿಲ್ ಶಾನು 1626ರಲ್ಲಿ ತನ್ನ ರಾಣಿಯಾದ ಅಥವಾ ತನ್ನ ಹೆಂಡತಿಯಾದ ಒಂದು ತಾಜ್ ಸುಲ್ತಾನಳ ನೆನಪಿಗಾಗಿ ಈ ರೋಜಾವನ್ನು ನಿರ್ಮಿಸಿದ. ಇದು ಭಾರತದಲ್ಲಿ ಕಂಡುಬರುವಂತಹ ಏಕೈಕ ರೋಜಾ ಆಗಿರುತ್ತದೆ. ಮುಂದೆ ಹೋಗೋಣ. ಇದು ನೋಡಿ ರೋಜಾ ಅಂದ್ರೆ ಏನಂತೆ ನಾನು ಇಲ್ಲಿ ಸ್ಲೈಡ್ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಒಂದು ಎತ್ತರವಾದ ಕಟ್ಟೆಯ ಮೇಲೆ ಗೋರಿ ಹಾಗೂ ಮಸೀದಿಗಳನ್ನು ಕಟ್ಟಿದ್ದು, ಸುತ್ತಲೂ ಉದ್ಯಾನವನ ಮತ್ತು ಆವರಣ ಗೋಡೆಯನ್ನು ಒಳಗೊಂಡಿರುವ ಒಂದು ಆವರಣಗಳು ಸುತ್ತ ಒಂದು ಗೋಡೆಗಳನ್ನು ಹೊಂದಿರುವುದಕ್ಕೆ ಅಂತಂದ್ರೆ ರೋಜಾ ಅಂತ ಕರಿತೀವಿ. ಈ ರೋಜಾವನ್ನು ಈ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ, ಇಲ್ಲಿ ನೋಡಿ, ದಕ್ಷಿಣ ಭಾರತದ ಒಂದು ತಾಜ್ ಮಹಲ್ ಅಂತಾನು ಕರಿತಾ ಹೋಗ್ತೇವೆ. ಇದನ್ನು ನೋಡಿದಾಗ ಒಂದು ತಾಜ್ ಮಹಲದ ಒಂದು ಹೋಲಿಕೆಯನ್ನು ಹೊಂದಿದೆ. ಹಾಗಾಗಿ ಇದು ದಕ್ಷಿಣ ಭಾರತದ ಒಂದು ತಾಜ್ ಮಹಲ್ ಆಗಿದೆ. ಈ ಕಟ್ಟಡವು ಸಹ ಒಂದು ಇಂಡೋ ಸಾರ್ಸನಿಕ್ ಶೈಲಿ ಅಥವಾ ದಕ್ಕನ್ ಶೈಲಿಯ ಒಂದು ಕಟ್ಟಡವಾಗಿರುತ್ತದೆ. ಮುಂದೆ ಹೋಗೋಣ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಹೇಳಿದಲ್ಲ, ಅಲಿ ಆದಿಲ್ ಶಾಹಿಗಳ ಮನೆತನದ ಒಬ್ಬ ಪ್ರಸಿದ್ಧ ಅರಸ. ಹಾಗಾಗಿ ಇವರು ಬಾಬರ್ ಕಾಲಾವಧಿಯಲ್ಲಿ 1526ರಲ್ಲಿ ಬಾಬರ್ ಭಾರತ ದೇಶಕ್ಕೆ ಬರ್ತಾನಲ್ಲ, ಆ ಸಮಯದಲ್ಲೂ ಸಹ ಎರಡನೇ ಇಬ್ರಾಹಿಂ ಆದಿಲ್ ಶಾ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಬರ್ತಾನೆ. ಸ್ನೇಹಿತರೆ, ಈ ಅಲಿ ಆದಿಲ್ ಶಾಹಿಗಳು ಇರ್ತಾರಲ್ಲ, ನಾವು ಬೀದರ್ ಜಿಲ್ಲೆ ಅಥವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಹೇಳುವಾಗ ಹೇಳಿದ ಬಹುಮನಿ ಸುಲ್ತಾನರ ಬಗ್ಗೆ ಹೇಳ್ದ. ಮುಂದೆ ಬಹುಮನಿ ಸುಲ್ತಾನರೇ ಒಂದು 4 ಮನೆತನಗಳಾಗಿ ವಿಂಗಡಣೆ ಆಗ್ತವೆ. ಅದರಲ್ಲಿ ಒಂದು ಮನೆತನದ ಅಲಿ ಆದಿಲ್ ಶಾಹಿಗಳ ಮನೆತನ, ಮೊಹಮ್ಮದ್ ಅಲಿ ಆದಿಲ್ ಶಾಹಿಗಳ ಮನೆತನದ ಈ ಪ್ರಸಿದ್ಧ ದೊರೆ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಒಂದು ಆಡಳಿತದ ಅವಧಿ 1580ರಿಂದ ಒಂದು, ಸಾರಿ ಇದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ, ಹೇಳ್ತೀನಿ, ವೇಟ್ ಮಾಡಿ ಒಂದು ಸೆಕೆಂಡು. ಇವರು ಬಿಜಾಪುರ ಅಲಿ ಆದಿಲ್ ಶಾಹಿಗಳ ಒಂದು ಶ್ರೇಷ್ಠ ದೊರೆ ಆಗಿರುತ್ತಾರೆ. ಇವರ ರಾಜ್ಯ ಪ್ರತಿನಿಧಿ ಯಾರಪ್ಪ ಅಂದ್ರ ಚಾಂದ್ ಬೀಬಿ ಯಾರಂದ್ರ ಎರಡನೇ ಇಬ್ರಾಹಿಂ ಆದಿಲ್ ಶಾನ ತಾಯಿ ಆಗಿರುತ್ತಾಳೆ. ಹಾಗಾಗಿ ಇವರ ಪ್ರಸಿದ್ಧ ಒಂದು ಬಿರುದು ಯಾವುದಂದ್ರ ಜಗದ್ಗುರು ಬಾಷಾ ಅಥವಾ ಬಾದಶಾ ಅಂತ ಕರಿತಾ ಹೋಗ್ತಾರ. ಇವರು ತಮ್ಮದೇ ಆದಂತ ಒಂದು ಕೃತಿಯನ್ನು ಬರೀತಾರ. ಅದು ಏನಂದ್ರ ಕಿತಾಬ್ ಎ ನವರಸ್ ಎಂಬ ಒಂದು ಕೃತಿ ಸಹ ಬರೆದಿರುತ್ತಾರೆ. ಮುಂದೆ ಹೋಗೋಣ. ಇವರ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಒಂದು ಆಡಳಿತದ ಅವಧಿಯಲ್ಲಿ ನವರಸಪುರ ಎಂಬ ಹೊಸ ನಗರವನ್ನು ಏನ್ ಮಾಡ್ತಾರ, ಕಲಾಕಾರರಿಗೋಸ್ಕರ ಅಥವಾ ಸಂಗೀತಗಾರರಿಗೋಸ್ಕರ ಈ ನವರಸಪುರ ಉತ್ಸವ ಅಥವಾ ನವರಸಪುರ ಎಂಬ ಒಂದು ನಗರವನ್ನು ಸ್ಥಾಪನೆ ಮಾಡ್ತಾರ. ಅಲ್ಲಿ ಏನು ಅಂದ್ರೆ ಸಂಗೀತಗಾರರು ಅಥವಾ ಕಲಾಕಾರರು ಆ ಸ್ಥಳದಲ್ಲಿದ್ದು ಸಂಗೀತವನ್ನು ಪ್ರದರ್ಶನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಈ ಪ್ರಸ್ತುತದಲ್ಲಿಯೂ ಅಥವಾ ಇಲ್ಲಿವರೆಗೂ ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ಮಾಡ್ತಾರಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಗಳು ಆಗಿರ್ತಾ ಬಂದಿದ್ದಾವ. ಹಾಗಾಗಿ ನವರಸಪುರ ಉತ್ಸವ ಎಲ್ಲಿ ನಡೀತದೆ ಅಂದ್ರೆ ವಿಜಯಪುರ ಜಿಲ್ಲೆ ಅಥವಾ ಬಿಜಾಪುರ ಜಿಲ್ಲೆಯಲ್ಲಿ ಅಂತ ನೀವು ನೆನ್ಪಿಟ್ಟುಕೊಳ್ಳಕ ಸಾಧ್ಯ ಆಗಿರಬೇಕು. ಹಾಗಾಗಿ ಈ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಡಳಿತದ ಅವಧಿಯಲ್ಲಿ ಒಂದು ಇಬ್ರಾಹಿಂ ರೋಜಾವನ್ನು ನಿರ್ಮಾಣ ಮಾಡ್ತಾನ. ಹಾಗಾಗಿ ಮಲಿಕ್ ಜಹಾನ್ ಮಸೀದಿ ಅನ್ನೋದೊಂದು ನಿರ್ಮಾಣ ಮಾಡ್ತಾನ, ಆನಂದ್ ಮಹಲ್ ನಿರ್ಮಾಣ ಮಾಡ್ತಾನ, ಮೆಹತರ್ ಮಹಲ್ ನಿರ್ಮಾಣ ಮಾಡ್ತಾನ, ಸಾತ್ ಮಂಜಿಲ್ ಮತ್ತು ತಾಜ್ ಬಾವಡಿಯನ್ನು ನಿರ್ಮಾಣ ಮಾಡ್ತಾನ. ತಾಜ್ ಬಾವಡಿ ಯಾಕೆ ನಿರ್ಮಾಣ ಮಾಡ್ತಾನಂದ್ರ ತನ್ನ ಹೆಂಡತಿಯಾದ ಅಥವಾ ತನ್ನ ರಾಣಿಯಾದ ತಾಜ್ ಸುಲ್ತಾನಳಿಗೆ ಒಂದು ತಾಜ್ ಬಾವಡಿ ಅಂದ್ರೆ ಅದೊಂದು ಪ್ರಸ್ತುತ ಈಗ ಸ್ವಿಮ್ಮಿಂಗ್ ಪೂಲ್, ಅದೊಂದು ಬಾವಿ ಅಂತ ನಾವು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ತಾಜ್ ಬಾವಡಿ ಅಂದರೆ ಏನು, ಒಂದು ಸ್ವಿಮ್ಮಿಂಗ್ ಪೂಲ್ ಅಥವಾ ಒಂದು ಸ್ನಾನ ಮಾಡುವ ಒಂದು ಕೋಳ ಅಥವಾ ಒಂದು ಬಾವಿ ಅಂತ ನೆನ್ಪಿಟ್ಕೊಳ್ಬೇಕು. ಈ ತಾಜ್ ಬಾವಡಿ ಯಾರಿಗೋಸ್ಕರ ಒಂದು ನಿರ್ಮಾಣ ಮಾಡ್ತಾನಂದ್ರ ತನ್ನ ಹೆಂಡತಿಯಾದ, ತನ್ನ ರಾಣಿಯಾದ, ತನ್ನ ಪಟ್ಟದ ರಾಣಿಯಾದ ತಾಜ್ ಸುಲ್ತಾನಳಿಗೋಸ್ಕರ ಈ ತಾಜ್ ಬಾವಡಿಯನ್ನು ನಿರ್ಮಾಣ ಮಾಡಿರುತ್ತಾನೆ. ಇದರ ಮುಂದೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಪ್ರಮುಖವಾದ ಬಸವಣ್ಣನವರ ಒಂದು ಜನ್ಮಭೂಮಿ ವಿಜಯಪುರ ಜಿಲ್ಲೆಯಾಗಿರುತ್ತದೆ. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಒಂದು ಇಂಗಳೇಶ್ವರ ಗ್ರಾಮದಲ್ಲಿ ಇವರ ಜನನ ಆಗಿರುತ್ತದೆ. ಇವರು ಮುಖ್ಯವಾಗಿ ಮಾದರಸ ಮತ್ತು ಮಾದಲಾಂಬಿಕೆಯ ಉದರದಲ್ಲಿ ಹುಟ್ಟಿದವರೇ ನಮ್ಮ
ವಿಶ್ವಗುರು ಬಸವಣ್ಣನವರು ಆಗಿರುತ್ತಾರೆ. ಇದರ ಬಗ್ಗೆ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ ಮತ್ತು ಅವರು ಹುಟ್ಟಿದ್ದು ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ. ಮುಂದೆ ಅವರು ಹೋಗ್ತಾರೆ. ಕಲ್ಯಾಣದಲ್ಲಿ ಬಿಜ್ಜಳನ ಅರಸನ ಮಂತ್ರಿಯಾಗಿ ಸೇವೆ ಸಲ್ಲಿಸಿ ಹಲವಾರು ಜಾತಿ ಪದ್ಧತಿ ವಿರುದ್ಧ ಪ್ರಾಣಿ ಬಲಿಯನ್ನು ಕೊಡಬಾರದು ಅಂತೆ, ದಯವೇ ಧರ್ಮದ ಮೂಲವಯ್ಯ ಅಂತೆ ಹೇಳ್ತಾ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿ ಮತ್ತೆ ಬ್ರಾಹ್ಮಣರ ಮಗನಿಗೂ ಮತ್ತು ಹರಿಜನರ ಹರಳೆಯನ ಮಗನಿಗೂ ಮತ್ತು ಬ್ರಾಹ್ಮಣರ ಮದುವೆಯನ ಮಗಳಿಗೂ ಮದುವೆ ಮಾಡಿ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಬಸವಣ್ಣನವರು ಅಲ್ಲಿಂದ ಬಂದು ಬಾಗಲಕೋಟೆ ಜಿಲ್ಲೆಯ ಪ್ರಸ್ತುತ ಬಾಗಲಕೋಟೆ ಅಂದರೆ 1997ಕ್ಕಿಂತ ಮುಂಚೆ ಬಾಗಲಕೋಟೆ ವಿಜಯಪುರದ ಒಂದು ಭಾಗವಾಯಿತು. 1997ರ ನಂತರ ಬಾಗಲಕೋಟೆ ಒಂದು ಪ್ರತ್ಯೇಕವಾಗಿ ಜಿಲ್ಲೆ ಆಗಿರ್ತಲ್ಲ. ಪ್ರಸ್ತುತ ಅದು ಕೂಡಲ ಸಂಗಮದಲ್ಲಿ ತಮ್ಮ ಕೊನೆಯ ಐಕ್ಯತೆ ಆಗಿದ್ದು ಎಲ್ಲಂದ್ರ ಬಸವಣ್ಣನವರು ಕೂಡಲ ಸಂಗಮದಲ್ಲಿ. ಮುಂದೆ ಹೋಗೋಣ ನೋಡಿ. ಬಸವಣ್ಣನವರ ಗುರು ಯಾರು ಅಂದ್ರೆ ಜಾತ ವೇದ ಮುನಿ. ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಬಸವಣ್ಣನವರ ಗುರು ಯಾರು ಅಂದ್ರೆ ಜಾತ ವೇದ ಮುನಿ. ಇವರು ಹುಟ್ಟಿದ್ದು 1132ರಲ್ಲಿ. ತಮ್ಮ ಕೊನೆ ಅಥವಾ ಅವರು ಲಿಂಗೈಕ್ಯರಾಗಿದ್ದು 1168ರಲ್ಲಿ ಲಿಂಗೈಕ್ಯ ಆಗ್ತಾ ಹೋಗ್ತಾರೆ. ಇವರು ಪ್ರಸಿದ್ಧ ಹಲವಾರು ವಚನಗಳ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲಿ ಅಥವಾ ಸಮಾಜದಲ್ಲಿರುವಂತಹ ಪಿಡುಗುಗಳ ವಿರುದ್ಧ ತಮ್ಮದೇ ಆದಂತಹ ಒಂದು ಕ್ರಾಂತಿಯನ್ನು ಮೂಡಿಸ್ತಾ ಹೋಗ್ತಾರೆ. ಅವ್ರದ ಪ್ರಮುಖ ವಚನಗಳಲ್ಲಿ ಒಂದು ವಚನ ಯಾವುದಪ್ಪ ಅಂದ್ರೆ, ಉಳ್ಳವರು ಶಿವಾಲಯ ಮಾಡುವರು, ನಾನು ಬಡವನಯ್ಯ ನಾನೇನು ಮಾಡಲಿ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಅಂತೆ ಇವರು ಹಲವಾರು ತಮ್ಮ ವಚನಗಳು ಬರಿತಾ ಹೋಗ್ತಾರೆ ಸ್ನೇಹಿತರೆ. ಕಾಯಕವೇ ಕೈಲಾಸ ಅಂತ ಹೇಳಿದವರು ಬಸವಣ್ಣರು, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದವರು ಬಸವಣ್ಣವರು. ಹಾಗಾಗಿ ನಾವು ಬಸವಣ್ಣನವರ ಹಾಕಿಕೊಟ್ಟಂತ ದಾರಿಯಲ್ಲಿ ನಡೆದರೆ ನಮ್ಮ ಜೀವನ ಏನಾಗ್ತಾರೆ ಅಂದ್ರೆ ಉಜ್ವಲ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಮುಂದೆ ಹೋಗೋಣ. ಬಸವಣ್ಣನವರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊತಾ ಹೋಗೋಣ. ಬಸವಣ್ಣನವರನ್ನು ಜಗಜ್ಯೋತಿ ಹಂಚಿಕೊಂಡು ಬಸವಣ್ಣನವರನ್ನು ಜಗಜ್ಯೋತಿ, ಕರ್ನಾಟಕದ ಒಂದು ಮಾರ್ಟಿನ್ ಲೂಥರ್, ಭಕ್ತಿ ಭಂಡಾರಿ ಮತ್ತೆ ಯುಗ ಪುರುಷ ಮತ್ತು ಕ್ರಾಂತಿ ಪುರುಷ ಅಂತ ಕರಿತಾ ಹೋಗ್ತಾರೆ. ಇವರು ಮಂಡಿಸಿದಂತ ಪ್ರಮುಖ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡಿಸ್ತಾ ಬಂದರು ಸ್ನೇಹಿತರೆ. ಮುಖ್ಯವಾಗಿ ಇವರ ಸಿದ್ಧಾಂತ ಯಾವುದಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ನೀವು ನೆನಪಿಟ್ಟುಕೊಳ್ಳಕ ಸಾಧ್ಯ ಆಗಿರಬೇಕು. ಅವರು ಮರಣ ಹೊಂದಿದ್ದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ತಾವು ಐಕ್ಯತೆ ಹೊಂದರು, ಮರಣ ಹೊಂದಿದರು ಅಂತ ಹೇಳ್ತಾ ಮರಣ ಹೊಂದಿದರು. ಮುಂದೆ ಹೋಗೋಣ. ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ಒಟ್ಟು 4 ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳು ಕಂಡು ಬರುತ್ತವೆ. ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಕೂಡಗಿ ಎಂಬ ಗ್ರಾಮದಲ್ಲಿ ಒಂದು ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಸ್ಥಾಪನೆ ಜೊತೆ ರಾಯಚೂರು ಜಿಲ್ಲೆಯ ಶಕ್ತಿನಗರದಲ್ಲಿ ಆಗಲಿ, ಉಡುಪಿಯ ಪಡುಬಿದ್ರಿ ಆಗಲಿ, ಬಳ್ಳಾರಿ ಜಿಲ್ಲೆಯ ಕೊಡತಿನಿಯಲ್ಲಿ ಒಟ್ಟು ಕರ್ನಾಟಕದಲ್ಲಿ 4 ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡಿರುತ್ತಾರೆ. ಇವು 4 ಸ್ಥಳಗಳು ನೀವು ನೆನಪಿಟ್ಟುಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಮುಖ್ಯವಾಗಿ ನೋಡಿ, ಕರ್ನಾಟಕದ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಅದು ಸ್ಥಾಪನೆ ಮಾಡಿದ್ದು 2003ರಲ್ಲಿ ಸ್ಥಾಪನೆ ಮಾಡ್ತಾರ. ಆ ಮಹಿಳಾ ವಿಶ್ವವಿದ್ಯಾಲಯವನ್ನು 2017ರಲ್ಲಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಂತ ಏನ್ ಮಾಡ್ತಾರ, ಹೆಸರನ್ನು ಮರುನಾಮಕರಣ ಮಾಡ್ತಾರ. ಅದರ ಒಂದು ಧ್ಯೇಯವಾಕ್ಯ ಏನಿದೆ ಅಂದ್ರ ನೋಡಿ, ಸ್ತ್ರೀ ಶಿಕ್ಷಣಂ ಇಲ್ಲಿದೆ ನೋಡಿ, ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಅದರ ಒಂದು ವಿಶ್ವವಿದ್ಯಾಲಯದ ಒಂದು ಧ್ಯೇಯವಾಕ್ಯವಿರುತ್ತದೆ. ಅಂದರೆ ನಾವು ಹೇಳಿದ್ವಲ್ಲ, ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಒಂದು ಜಾನಪದ ವಿಶ್ವವಿದ್ಯಾಲಯದು ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ, ಕರ್ನಾಟಕ ವಿಶ್ವವಿದ್ಯಾಲಯದು ಅರಿವೇ ಗುರು, ಮತ್ತೆ ವಿಜಯನಗರ ವಿಶ್ವವಿದ್ಯಾಲಯ ಅಂತ ಓದಿವಲ್ಲ, ಅಲ್ಲಿ ಜ್ಞಾನ ದಾಸೋಹ ಅಂತ ಓದಿವಿ. ಅದೇ ರೀತಿ ನಮ್ಮ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅದಲ್ಲ, ಅದರದ್ದು ಏನಪ್ಪಾ ಅಂದ್ರೆ ಸ್ತ್ರೀ ಶಿಕ್ಷಣ ಒಂದು ಸರ್ವ ಶಿಕ್ಷಣ ಇದರ ಧ್ಯೇಯವಾಕ್ಯ ಆಗಿರ್ತಾ ಹೋಗಿದೆ. ಅಥವಾ ಅದರ ಧ್ಯೇಯವಾಕ್ಯ ಸ್ತ್ರೀ ಶಿಕ್ಷಣ ಸರ್ವ ಶಿಕ್ಷಣ ಅಂತ ನೆನಪಿಟ್ಟುಕೊಳ್ಳಕ ನೀವು ಸಾಧ್ಯ ಆಗಿರಬೇಕು. ಮುಂದೆ ಪ್ರಮುಖವಾಗಿ ಕಂಡುಬರುವುದು ಆಲಮಟ್ಟಿ ಜಲಾಶಯ ಕಂಡುಬರುವುದು ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಎಂಬ ಸ್ಥಳದಲ್ಲಿ ಆಲಮಟ್ಟಿ ಜಲಾಶಯ ನಿರ್ಮಾಣ ಮಾಡಿದ್ದಾರೆ. ಯಾವುದಕ್ಕಂದ್ರೆ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ಅಣೆಕಟ್ಟು ಆಗಿರುತ್ತದೆ. ಇದು ಸುಮಾರು 509 ಮೀಟರ್ ಎತ್ತರವನ್ನು ಹೊಂದಿದ್ದು, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ಇದು 519 ಮೀಟರ್ಗೆ ಎತ್ತರಿಸಬೇಕೆಂದು ಇದನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿರುತ್ತದೆ. ಹಾಗಾಗಿ ಇದರ ಒಂದು ಸಾಮರ್ಥ್ಯ ಎಷ್ಟು, ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ನಾವು ನೆನಪಿಟ್ಟುಕೊಳ್ಳಕ ಒಂದು ಸಾಧ್ಯ ಆಗಿರಬೇಕು. ನೋಡಿ,
ಇದು ವಿಜಯಪುರ, ಇದು ಕೃಷ್ಣಾ ನದಿಗೆ ಒಂದು ಅಡ್ಡಲಾಗಿ ನಿರ್ಮಿಸಿದಂಥ ಒಂದು ಅಣೆಕಟ್ಟು. ಮುಂದೆ 509, ಪ್ರಸ್ತುತ 509 ಮೀಟರ್ ಎತ್ತರದಲ್ಲಿದೆ. ಇದು ಸುಪ್ರೀಂ ಕೋರ್ಟ್ ಆದೇಶದಂತೆ 519 ಮೀಟರ್ಗೆ ಹೆಚ್ಚಿಸಲಾಗುತ್ತದೆ. ಇದರ ಉದ್ದೇಶ ಅಂದರೆ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಆಗಿರುತ್ತದೆ. ಇದು ಎಷ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆ ಅಂದರೆ 42.19 TMC ನೀರಿನ ಹಿಡಿದಿಟ್ಟುಕೊಳ್ಳುವ ಒಂದು ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. ಮುಂದೆ ಹೋಗೋಣ ನೋಡಿ, ಇದು ಮುಖ್ಯವಾಗಿದೆ. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಒಂದು ಜಿಲ್ಲೆ ಯಾವುದಂದ್ರೆ ವಿಜಯಪುರ ಜಿಲ್ಲೆ. ಹಾಗಾದರೆ ಕರ್ನಾಟಕದಲ್ಲಿ ಇಲ್ಲಿ ನಾನು ಬರಿತಾ ಹೋಗ್ತೀನಿ, ನೀವು ನೋಟ್ ಮಾಡ್ತಾ ಹೋಗಿ. ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ವಿಜಯಪುರ ಆದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂದ್ರೆ ಉತ್ತರ ಕನ್ನಡ ಆಗಿರುತ್ತದೆ. ಉತ್ತರ ಕನ್ನಡ. ಅದೇ ರೀತಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಒಂದು ರಾಜ್ಯ ಮಧ್ಯಪ್ರದೇಶ ಆಗಿರುತ್ತದೆ. ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ರಾಜ್ಯ ಮಧ್ಯಪ್ರದೇಶ ಆಗಿರುತ್ತದೆ. ಅದೇ ರೀತಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಒಂದು ರಾಜ್ಯ ಏನಪ್ಪಾ ಅಂದ್ರೆ ಅದು ಬಿಹಾರ ರಾಜ್ಯ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುತ್ತದೆ. ಈ ರೀತಿ ನಾವು ಒಂದು ಓದುವಾಗ ಅದರ 360 ಓದಿದಾಗ ಈಗ ಅತಿ ಕಡಿಮೆ ಅರಣ್ಯ ಪ್ರದೇಶ ವಿಜಯಪುರ ಅಂತ ಹೇಳ್ತಲ್ಲ, ಅದು ಹೆಚ್ಚು ಯಾವುದು, ಅತಿ ಹೆಚ್ಚು ರಾಜ್ಯ ಯಾವುದು, ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ದೇಶ ಯಾವುದು, ಇದನ್ನು ಈ ರೀತಿ ಅಧ್ಯಯನ ಮಾಡಿದಾಗ ನಾವು ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದ. ನೋಡಿ, ವಿಜಯಪುರದಲ್ಲಿ ಕಂಡುಬರುವಂತಹ ನವರಸಪುರ ಉತ್ಸವ, ಇದು ಆವಾಗಲೇ ನಾನು ನಿಮಗೆ ಹೇಳಿದೆ. ನವರಸಪುರ ಉತ್ಸವ ಇದೊಂದು ಸಂಗೀತದ ಒಂದು ಉತ್ಸವ ಆಗಿರುತ್ತದೆ. ಅದಕ್ಕಾಗಿ ಇದನ್ನು ಪ್ರಾರಂಭಿಸೋರು ಯಾರಪ್ಪ ಅಂದ್ರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಪ್ರಾರಂಭಿಸಿರುತ್ತಾನೆ. ಮುಂದೆ ಹೋಗೋಣ. ತಾಜ್ ಬಾವಡಿ, ಆಲ್ರೆಡಿ ಹೇಳಿದೆ ನಾನು. ತಾಜ್ ಬಾವಡಿ 1620ರಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ತನ್ನ ರಾಣಿಯಾದ ತಾಜ್ ಸುಲ್ತಾನ್ ಅಳಿಗೋಸ್ಕರ ನಿರ್ಮಾಣ ಮಾಡ್ತಾ ಹೋಗಿರುತ್ತಾನೆ. ಇದರ ಚಿತ್ರ ನೀವು ನೋಡೋಕೆ ಸಾಧ್ಯ ಆಗಿರಬೇಕು. ನೋಡಿ, ಇಲ್ಲಿ ಸುತ್ತ ಕಟ್ಟಡ ಇದೆ ಮತ್ತು ನಡಬರ್ಕ ನೀರಿದೆ. ಅಂದರೆ ಅದು ಒಂದು ಸ್ವಿಮ್ಮಿಂಗ್ ಪೂಲ್, ರಾಣಿಗೋಸ್ಕರ ಕಟ್ಟಿದಂಥ ಒಂದು ಸ್ವಿಮ್ಮಿಂಗ್ ಪೂಲ್. ಅದಕ್ಕೆ ತಾಜ್ ಬಾವಡಿ ಅಂತ ಕರಿತೇವೆ. ನೀವು ಈಗೂ ವಿಜಯಪುರ ಜಿಲ್ಲೆಗೆ ಹೋದರೆ ಈ ತಾಜ್ ಬಾವಡಿ ನೋಡೋಕೆ ಸಾಧ್ಯ ಆಗ್ತದ. ಮುಂದೆ ಹೋಗೋಣ. ಈ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವ ಅಥವಾ ಹರಿಯುವಂಥ ನದಿಗಳು ಯಾವುದಂದ್ರೆ ಒಂದು ಕೃಷ್ಣಾ ನದಿ ಹರಿತದ, ಒಂದು ಭೀಮಾ ನದಿ ಮತ್ತು ದೋಣಿ ನದಿ ಹರಿತದ. ಅಂದರೆ ಉಪ್ಪು ನೀರಿನ ಒಂದು ನದಿ ಯಾವುದಪ್ಪ ಅಂದ್ರೆ ದೋಣಿ ಅಂತ ಕರಿತೀವಿ. ದೋಣಿಯ ಸುತ್ತಮುತ್ತ ಹೆಚ್ಚು ಜೋಳವನ್ನು ಬೆಳೀತಾ ಬರ್ತಾರೆ. ಹಾಗಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೆಯುವ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಆಗಿರುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಹರಿಯುವಂತಹ ನದಿಗಳು ಪ್ರಮುಖ ಅಲ್ಲ, ನದಿಗಳು ಹರಿಯುವುದೇ 3: ಕೃಷ್ಣ, ಭೀಮಾ ಮತ್ತು ದೋಣಿ ನದಿಗಳು ಹರಿತವೆ. ಮುಂದೆ ನೋಡಿ, ರಾಷ್ಟ್ರಕೂಟರ ಒಂದು ವಿದ್ಯಾಕೇಂದ್ರ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಒಂದು ಸಾಲುಟಗಿ ಗ್ರಾಮದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ನೋಡಿ, ಇದು ನೋಟ್ ಮಾಡ್ಕೊಳಕ ಸಾಧ್ಯ ಆಗಿರಬೇಕು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲುಟಗಿ ಗ್ರಾಮದಲ್ಲಿ ಈ ರಾಷ್ಟ್ರಕೂಟರ ಒಂದು ಶಿಕ್ಷಣ ಕೇಂದ್ರ ಎಲ್ಲಿದೆ ಅಂದರೆ ಒಂದು ಸಾಲುಟಗಿಯಲ್ಲಿ ಕಂಡುಬರುತ್ತಾ ಹೋಗ್ತದ. ಮುಂದೆ ಹೋಗೋಣ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದಂದ್ರೆ ವಿಜಯಪುರ ಆಗಿರುತ್ತದೆ. ಮುಂದೆ ಹೋಗೋಣ. ಅತಿ ಹೆಚ್ಚು ಜೋಳವನ್ನು ಬೆಳೆಯುವ ಒಂದು ಜಿಲ್ಲೆ ಯಾವುದಂದ್ರೆ ಒಂದು ಕರ್ನಾಟಕದಲ್ಲಿ ವಿಜಯಪುರ ಆಗಿರುತ್ತದೆ. ಕರ್ನಾಟಕದಲ್ಲಿ ಒಂದು ಲಿಂಬೆ ಪಾರ್ಕ್, ಅತಿ ಹೆಚ್ಚು ಲಿಂಬೆಯನ್ನು ಉತ್ಪಾದನೆ ಮಾಡುವಂತಹ ಒಂದು ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯಪುರ ಜಿಲ್ಲೆ ಆಗಿರುತ್ತದೆ. ಲಿಂಬೆ ಪಾರ್ಕ್ ಎಲ್ಲಿದೆ ಅಂದರೆ ಲಿಂಬೆ ಪಾರ್ಕ್ ಕಂಡುಬರುವುದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಲಿಂಬೆ ಪಾರ್ಕ್ ಕಂಡುಬರುತ್ತದೆ. ಇದು ಸ್ವಲ್ಪ ನೆನಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ. ಮುಖ್ಯವಾಗಿ ತಾಳಿಕೋಟಿ ಕದನ. ಈ ತಾಳಿಕೋಟಿ ಕದನ ಅಲ್ಲ, ಬಹುಮನಿ ಸಾಮ್ರಾಜ್ಯದ ಮನೆತನಗಳು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ 1565 ಜನವರಿ 23ರಂದು ಈ ತಾಳಿಕೋಟಿ ಕದನ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಆವಾಗ ಈ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯ ನಾಯಕತ್ವವನ್ನು ವಹಿಸ್ತಾನ. ಇದು ಈ ಕಡೆ ಅವರ ಅಪೋಸಿಟ್ ಬಹುಮನಿ ಸುಲ್ತಾನರ ಮನೆತನಗಳು ಒಂದು ಕಡೆ. ಆದರೆ ಕೊನೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಸಂಪೂರ್ಣವಾಗಿ ಈ ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತದ. ಹಾಗಾಗಿ ಮುಂದೆ ಈ ತಾಳಿಕೋಟಿ ಕದನ ಅಥವಾ ತಾಳಿಕೋಟಿ ಇರುವುದು ಒಂದು ವಿಜಯಪುರ ಜಿಲ್ಲೆಯಲ್ಲಿ ಅಂತ ನೀವು ನೆನಪಿಟ್ಟುಕೊಳ್ಳಕ ಸಾಧ್ಯ ಆಗಿರಬೇಕು. ಮುಂದೆ ಹೋಗೋಣ.
ಈ ವಿಜಯಪುರ ಜಿಲ್ಲೆಯ ಬಗ್ಗೆ ಒಂದು ಸೆಕೆಂಡು. ಈ ವಿಜಯಪುರ ಜಿಲ್ಲೆಯ ಬಗ್ಗೆ ಅಥವಾ ಇಲ್ಲಿವರೆಗೂ ನಾವು ಅಧ್ಯಯನ ಮಾಡಿದಂಥ ವಿಷಯಗಳ ಬಗ್ಗೆ ಪ್ರಮುಖವಾಗಿ ಯಾವ ರೀತಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳ್ತಾನಂತ ನಾವು ತಿಳ್ಕೊಳ್ತಾ ಹೋಗೋಣ. ಅದೇ ರೀತಿ ನೀವು ಇದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ನೋಡಿ, ವಿಜಯಪುರ ಜಿಲ್ಲೆಯ ಒಂದು ಹಳೆಯ ಹೆಸರೇನು? ಬಾಗಲಕೋಟ, ಬಿಜಾಪುರ, ಕಲ್ಯಾಣ ಮತ್ತು ಮೊಳಖೇಡ. ಇದು ಸರಿಯಾದ ಉತ್ತರ ಬಿಜಾಪುರ ಆಗಿರುತ್ತದೆ. ವಿಜಯಪುರ ಪ್ರಸ್ತುತ ಹೆಸರು ವಿಜಯಪುರ, ಹಿಂದಿನ ಹೆಸರೇನಂದ್ರೆ ಬಿಜಾಪುರ ಆಗಿತ್ತು. ಮುಂದೆ ಹೋಗೋಣ. ಗೋಲ್ ಗುಂಬಜವನ್ನು ನಿರ್ಮಿಸಿದ ಆದಿಲ್ ಶಾಹಿ ಯಾರು? ಗೋಲ್ ಗುಂಬಜವನ್ನು ನಿರ್ಮಿಸಿದಂತ ಒಂದು ಆದಿಲ್ ಶಾಹಿ ಯಾರು? ಆಪ್ಷನ್ ಎ ಇಬ್ರಾಹಿಂ ಆದಿಲ್ ಶಾ, ಎರಡನೇ ಇಬ್ರಾಹಿಂ ಆದಿಲ್ ಶಾ, ಅಲಿ ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ ಮತ್ತು ಯೂಸುಫ್ ಆದಿಲ್ ಶಾ. ಇದರಲ್ಲಿ ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ ಆಗಿರುತ್ತದೆ. ಹಾಗಾಗಿ ಈ ರೀತಿ ನಮ್ಮ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಮುಂದೆ ನೋಡಿ, ಆಲ್ಮಟ್ಟಿ ಜಲಾಶಯ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ? ಅಂದರೆ ಭೀಮಾ ನದಿ, ಕೃಷ್ಣ ಮತ್ತು ತುಂಗಭದ್ರಾ ಮತ್ತು ಕಾವೇರಿ ನದಿ. ಇದರಲ್ಲಿ ಸರಿಯಾದ ಉತ್ತರ ಕೃಷ್ಣಾ ನದಿ ಆಗಿರುತ್ತದೆ. ಮುಂದೆ ಹೋಗೋಣ. ಇದು ಒಂದು ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಹಾಕಿದ್ದೀನಿ. ನೋಡಿ, ಆಪ್ಷನ್ 1 ವಿಜಯಪುರ ಜಿಲ್ಲೆಯು ಹಳೆಯ ಹೆಸರು ಬಿಜಾಪುರ ಆಗಿತ್ತು. ನಾನು ಇವಾಗಲೇ ಹೇಳಿದ ಹಳೆಯ ಹೆಸರು ಬಿಜಾಪುರ, ಇದು ಸರಿಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಗೋಲ್ ಗುಂಬಜ್ ಕಂಡು ಬರುತ್ತದೆ ಅಥವಾ ಇದೆ? ಹೌದು, ವಿಜಯಪುರ ಜಿಲ್ಲೆಯಲ್ಲಿ ಗೋಲ್ ಗುಂಬಜ್ ಇದೆ. ಮೂರನೇ ಆಪ್ಷನ್, ಗೋಲ್ ಗುಂಬಜ್ ಅನ್ನು ನಿರ್ಮಿಸಿದರು ಅಲಿ ಆದಿಲ್ ಶಾ, ಎರಡನೇ ಅಲಿ ಆದಿಲ್ ಶಾ ನಿರ್ಮಾಣ ಮಾಡಿದನು. ಸಾಧ್ಯ ಇಲ್ಲ. ಗೋಲ್ ಗುಂಬಜ್ ಅನ್ನು ನಿರ್ಮಾಣ ಮಾಡೋದು ಮೊಹಮ್ಮದ್ ಆದಿಲ್ ಶಾ ನಿರ್ಮಾಣ ಮಾಡಿರ್ತಾನೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿವೆ. ಇದು ಆಪ್ಷನ್ ಎ 1 ಮತ್ತು 2 ಸರಿಯಾಗಿವೆ. ಗೋಲ್ ಗುಂಬಜ್ ಅನ್ನು ನಿರ್ಮಾಣ ಮಾಡಿದವರು ಮೊಹಮ್ಮದ್ ಆದಿಲ್ ಶಾ 1626ರಲ್ಲಿ ಪ್ರಾರಂಭ ಮಾಡ್ತಾರೆ ಕಟ್ಟಡವನ್ನು. ಆಗಲೇ ಪ್ರಾರಂಭದಲ್ಲಿ ಹೇಳುವಾಗ ಗೋಲ್ ಗುಂಬಜ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹೇಳಿದ, ಯಾರು ಸ್ಥಾಪನೆ ಮಾಡಿದ್ರು, ಅದಕ್ಕೆ ಶಿಲ್ಪಿಗಳು ಯಾರು, ಅದು ಯಾವ ಶೈಲಿಯ ಕಟ್ಟಡ ಅಥವಾ ಯಾವ ಇಂಡೋ ಸಾರ್ಶನಿಕ್ ಶೈಲಿ ಅಂತ ಹೇಳಿದೆ. ಅದರಲ್ಲಿ ಇರುವಂಥ ಗೋರಿಗಳು, ಅವನ ಪ್ರಿಯತಮೆಯಾದ ರಂಭಾ ಅಥವಾ ರಾಧಾಬಾಯಿಯ ಸಮಾಧಿ ಮತ್ತು ಅವನ ಸಮಾಧಿ ಈ ಗೋಲ್ ಗುಂಬಜಲ್ಲಿ ಕಂಡು ಬರ್ತಾವಂತ ನೀವು ನೆನಪಿಟ್ಟೊಳಗ ಸಾಧ್ಯ ಆಗಿರಬೇಕು. ಇದು ಒಂದು 7 ಅಂತಸ್ತಿನ ಒಂದು ಕಟ್ಟಡ ಆಗಿರುತ್ತದೆ. ಪಿಸುಗುಟ್ಟುವ ಒಂದು ಮಾತುಗಳು ಕಂಡು ಬರ್ತವೆ. ಅಂದರೆ ಒಂದು ಸಾರಿ ನಾವೇನಾದರೂ ಮಾತಾಡಿದ್ರೆ 7 ಸಾರಿ ಕೇಳಿಸ್ತದೆ. ಹಾಗಾಗಿ ಈ ಗೋಲ್ ಗುಂಬಜ್ ಬಗ್ಗೆ ನೀವು ಕಂಪಲ್ಸರಿ ತಿಳಿದುಕೊಳ್ಳಲೇ ಬೇಕಾಗಿರುತ್ತದೆ. ಮುಂದೆ ಹೋಗೋಣ. ನೀವು ಇಲ್ಲಿವರೆಗೆ ಕಲಿತಂತ ಒಂದು ತರಗತಿಯಲ್ಲಿ ಆ ತರಗತಿಯ ಮೇಲೆ ನಾವು 1, 2 ಅಥವಾ 3 ಪ್ರಶ್ನೆಗಳು ಇಟ್ಟಿರ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಈ ಕೆಳಗೆ ಕಾಮೆಂಟ್ ಮೂಲಕ ನೀವು ಉತ್ತರಿಸಕ್ಕೆ ಸಾಧ್ಯ ಆಗಿರಬೇಕು. ಅಂದರೆ ನಾನು ಹೇಳಿದ ಒಂದು ತರಗತಿ ನಿಮಗೆ ಎಷ್ಟು ಅರ್ಥ ಆಗಿದೆ, ಅಥವಾ ನಾನು ಇನ್ನೂ ಏನಾದರೂ ತಿದ್ದುಕೋಬೇಕೇನು, ಅಥವಾ ನಾವು ಹೇಳುವ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕಂತೆ ನಮ್ಗೆ ಅರ್ಥ ಆಗ್ತಾ ಹೋಗ್ತದ. ಹಾಗಾಗಿ ನೀವು 1ನೇ ಪ್ರಶ್ನೆ, ಆಲ್ಮಟ್ಟಿ ಜಲಾಶಯ ಭೀಮಾ ನದಿ ಮೇಲೆ ನಿರ್ಮಾಣವಾಗಿದೆ. ಇದು ಸರಿಯೋ ತಪ್ಪು ಅಷ್ಟೇ ಹೇಳಬೇಕು. ಕಾಮೆಂಟ್ ಮೂಲಕ 1 ತಪ್ಪು ಅಥವಾ ಸರಿ, 2 ಸರಿ ಅಥವಾ ತಪ್ಪು, ಈ ರೀತಿ ನೀವು ಹೇಳಬೇಕು. ನೋಡಿ, ಆಲ್ಮಟ್ಟಿ ಜಲಾಶಯ, ಇನ್ನೊಂದು ಸರಿ ನೋಡ್ಕೊಳ್ಳಿ. ಆಲ್ಮಟ್ಟಿ ಜಲಾಶಯ ಭೀಮಾ ನದಿಯ ಮೇಲೆ ನಿರ್ಮಾಣವಾಗಿದೆ, ಸರಿ ಅಥವಾ ತಪ್ಪು, ಇದು ನೀವು ಕಾಮೆಂಟ್ ಮೂಲಕ ಹೇಳಬೇಕು. ನೋಡಿ, ವಿಜಯಪುರ ಜಿಲ್ಲೆ ಯಾವ ವಲಯಕ್ಕೆ ಸೇರಿದೆ? ಅಂದರೆ ಕರ್ನಾಟಕದಲ್ಲಿ ಕಂದಾಯ ವಲಯಗಳು 4 ವಲಯಗಳು ಕಂಡು ಬರುತ್ತವೆ. 1 ಬೆಳಗಾವಿ ವಲಯ, 1 ಕಲಬುರಗಿ ವಲಯ, 1 ಮೈಸೂರು ವಲಯ, 1 ಬೆಂಗಳೂರು ವಲಯ. ಹಾಗಾಗಿ ಈ ವಿಜಯಪುರ ಜಿಲ್ಲೆ ಯಾವ ಕಂದಾಯ ವಲಯಕ್ಕೆ ಸೇರಿದೆ ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಬೇಕು. ಮುಂದೆ ನೋಡಿ, ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವ ಈ ಕೆಳಗಿನ ಯಾವ ನದಿ? ಅಂದರೆ ಇಲ್ಲಿ ಕೆಳಗೆ 4 ನದಿಗಳು ಕೊಟ್ಟಿದ್ದೇವಲ್ಲ, ತುಂಗಭದ್ರಾ, ಭೀಮಾ, ಮಹಾನದಿ, ಪೆನ್ನಾರ ನದಿ. ಈ 4 ನದಿಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರುವಂತ ಪ್ರಮುಖ ನದಿ ಯಾವುದು ಅಥವಾ ನದಿ ಯಾವುದು ಅಂತ ನೀವು ಈ ಕಾಮೆಂಟ್ ಮೂಲಕ ತಿಳಿಸಕ್ಕೆ ಸಾಧ್ಯ ಆಗಿರಬೇಕು. ಹಾಗಾಗಿ ಇನ್ನು ಮುಂಬರುವ 1, 2, 3 ತಿಂಗಳಲ್ಲಿ ಪೊಲೀಸ್ ಪರೀಕ್ಷೆಗಳಾಗುವ ಒಂದು ಸಂಭವನೀಯತೆ ಇರುತ್ತದೆ. ಹಾಗಾಗಿ ದಯವಿಟ್ಟು ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇದ್ದೀರಲ್ಲ, ಅವರು ತಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ ಯಾವುದೇ ರೀತಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ ಪೊಲೀಸ್ ಪರೀಕ್ಷೆಯಲ್ಲಿ ಗೊಂದಲಗಳಿದ್ದರೆ, ಅಥವಾ ಯಾವ ಪುಸ್ತಕಗಳನ್ನು ಓದಬೇಕು, ಅಥವಾ ಪೊಲೀಸ್ ಪರೀಕ್ಷೆ ಬಗ್ಗೆ ಮಾಹಿತಿ ಇಲ್ಲದರೆ ದಯವಿಟ್ಟು ನಮಗೆ ನಮ್ಮ ಈ ಡಿಸ್ಪ್ಲೇ ನೋಡಿ, ಈ ಡಿಸ್ಪ್ಲೇ ಮೇಲೆ ಕಾಣುವಂತಹ ಒಂದು 7899212083 ನಂಬರ್ಗೆ ನೀವು ವಾಟ್ಸಪ್ ಮಾಡೋಕೆ ಸಾಧ್ಯ ಆಗಿರಬೇಕು. ನೀವೇನಾದರೂ ದಿನನಿತ್ಯ ಒಂದು
ಕ್ವಿಜ್ನಲ್ಲಿ ಭಾಗವಹಿಸಬೇಕಾದ್ರೆ ಅಥವಾ ಪೊಲೀಸ್ ಇಲಾಖೆ ಬಗ್ಗೆ ಮಾಹಿತಿಗಳನ್ನು ಬೇಕಾದರೆ ಅಥವಾ ಒಂದು ಯಾವುದೇ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂತಹ ಅಥವಾ ಯಾವುದೇ ಒಂದು ಹುದ್ದೆಯ ನೋಟಿಫಿಕೇಶನ್ ಬಗ್ಗೆ ಅಥವಾ ಪ್ರಚಲಿತ ಘಟನೆ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಈ ಕೆಳಗೆ ಕೊಟ್ಟಂತ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಂತ ಗ್ರೂಪ್ಗಳಿಗೆ ನೀವು ಜಾಯಿನ್ ಆಗಲಿಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿವರೆಗೂ ನಮ್ಮ ತರಗತಿ ವೀಕ್ಷಿಸಿದ ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಒಂದು ಧನ್ಯವಾದಗಳು.